ಮನೆಗಳಿಗೆ ಸಿಗುತ್ತಾ ಶುಭ ಸುದ್ದಿ ಆಚಿ ಚಿಕನ್ ಮಸಾಲ ನೇತೃತ್ವದಲ್ಲಿ ಒಂದು ಮಹತ್ವದ ಸಂಪುಟ ಸಭೆ ಇದೆ. ಸಂಜೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಈ ಒಂದು ಸಭೆ ನಡೆಯಲಿದೆ. ನೆನ್ನೆ ಸಿಎಂ ಈ ಬಗ್ಗೆ ಚಿಂತನೆಯನ್ನ ಮಾಡಿದ್ರು. ಆಮೇಲೆ ಭರವಸೆಯ ಮಾತುಗಳನ್ನ ಆಡಿದ್ದಾರೆ, ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ. ಇಲ್ಲ, ಬಜೆಟ್ ಇನ್ನೇನು ಸಮೀಪದಲ್ಲೇ ಇದೆ, ಆ ಬಜೆಟ್ನಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತೀವಿ ಅಂತ. ಉದ್ಯೋಗ ಏನು ಬೇಕು ಅಂತ ಕೇಳ್ತಾ ಇದ್ದಾರೋ ಅದಕ್ಕೆ ನಾವು ಏನು ಮಾಡಬೇಕಾಗಿದೆ, ಏನು ಅಡೆತಡೆಗಳಿದೆಯೋ ಅದ್ರ ಬಗ್ಗೆ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ. ಅದಕ್ಕೆ ಇವತ್ತು ಏನು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೋ ಇದರಲ್ಲಿ ಈಗ ಪ್ರಮುಖವಾಗಿ ಈ ಖಾಲಿ ಇರುವಂಥ ಹುದ್ದೆಯನ್ನು ಭರ್ತಿ ಮಾಡೋದಕ್ಕೆ ಸಮಸ್ಯೆ ಎದುರಾಗ್ತಿರೋದು ಒಳ ಮೀಸಲಾತಿಯ ವಿಚಾರ. ಹಾಗಾಗಿ ಕೆಲವೊಂದಷ್ಟು ಅಡೆತಡೆಗಳಿಗಿದೆ, ಅದನ್ನು ಹೆಂಗೆ ನಾವು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ಉದ್ಯೋಗಾಕಾಂಕ್ಷಿಗಳ ಹೋರಾಟದ ಬಗ್ಗೆ ಇವತ್ತು ಸುದೀರ್ಘವಾದಂಥ ಚರ್ಚೆ ಆಗಲಿದೆ. ಉದ್ಯೋಗಾಕಾಂಕ್ಷಿಗಳಿಂದ ಬೃಹತ್ ಪ್ರತಿಭಟನೆಯ ಬಗ್ಗೆಯೂ ಕೂಡ ಚರ್ಚೆ ಆಗತ್ತೆ. ಈ ಪ್ರತಿಭಟನೆ ಏನು ಮೆಸೇಜ್ ಪಾಸ್ ಮಾಡತ್ತೆ, ಇದನ್ನು ಹೀಗೆ ಬಿಟ್ಬಿಟ್ವಿ ಅಂತಂದರೆ ರಾಜ್ಯದಾದ್ಯಂತ ಈ ಪ್ರತಿಭಟನೆಯ ಕಿಚ್ಚು ಹೊತ್ಕೊಳ್ಬಹುದು. ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಇಲ್ಲ ಆ ಥರದ್ದು ಆಗಬಾರ್ದು. ಸೊ ರಾಜಕೀಯ ಲಾಭಕ್ಕಾಗಿ ಇದನ್ನು BJPಗರು JDSನವರು ಬಳಕೆ ಮಾಡ್ಕೊಳ್ತಾರೆ. ಅದಕ್ಕೆ ನಾವು ಯಾವ ಥರ ಪ್ರತ್ಯುತ್ತರ ಕೊಡಬೇಕು, ಇದೆಲ್ಲದ್ರ ಬಗ್ಗೆ. ಆಮೇಲೆ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಮುಖ ತೀರ್ಮಾನವನ್ನು ಇವತ್ತು ಕೈಗೊಳ್ಳಬಹುದಾದ ಸಾಧ್ಯತೆ ಇದೆ. ಬಾಕಿ ಇರುವಂಥ 2 ಲಕ್ಷಕ್ಕೂ ಹೆಚ್ಚಿನ ಹುದ್ದೆಗಳನ್ನು ಭರ್ತಿ ಮಾಡೋದ್ರ ಬಗ್ಗೆ ಇವತ್ತು ಮೇನ್ಲಿ ಚರ್ಚೆ ಆಗಬೇಕಾಗಿರೋದು. ಹಂತ ಹಂತವಾಗಿ ನೇಮಕಾತಿ ಭರ್ತಿ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆ. ಕೆಲವರು